ಹಣವನ್ನು ಕೊಡಲಿಲ್ಲ ಅನ್ನುವಂತಹ ಏಕೈಕ ಕಾರಣಕ್ಕೆ ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ತಾಯಿಗೆ ಪಾಪಿ ಮಗ ಚಟ್ಟವನ್ನು ಕಟ್ಟಿದ್ದಾನೆ. ಈ ಘಟನೆ ನಡೆದಿರುವಂತಹದ್ದು ಬೆಂಗಳೂರಿನಲ್ಲಿ ಹೆತ್ತ ತಾಯಿಯನ್ನೇ ಪಾಪಿ ಮಗ ಕೊಂದಿದ್ದಾನೆ. ಹಣವನ್ನು ಕೊಡಲಿಲ್ಲ ಅಂಥೇಳಿ ಕಬ್ಬಿಣದ ರಾಡ್ನಿಂದ ಹೊಡೆದು ಹತ್ಯೆಗೈದಿದ್ದಾನೆ. ಬಗಲುಗುಂಟೆಯ ಮುನೇಶ್ವರ ನಗರದಲ್ಲಿ ನಡೆದಂತಹ ಘಟನೆ ಇದು. ಶಾಂತಾಬಾಯಿ ಪಾಪ 82 ವರ್ಷ, ಆಕೆಯನ್ನು ಕೊಂದಿದ್ದಾನೆ. ಮಗ ಮಹೇಂದ್ರ ಸಿಂಗ್ ಕೊಂದು ಎಸ್ಕೇಪ್ ಆಗಿದ್ದಾನೆ. ಮಗನ ಜೊತೆಗೆ ವಾಸವಾಗಿರ್ತಾರೆ ಮೃತ ಶಾಂತಾಬಾಯಿ. ಕುಡಿತದ ಚಟಕ್ಕೆ ಬಿದ್ದು ಕೆಲಸಕ್ಕೆ ಹೋಗದೆ ಅಲಿತಾ ಇರ್ತಾನೆ ಮಗ. ನಿತ್ಯ ಹಣಕ್ಕಾಗಿ ತಾಯಿಯನ್ನು ಪೀಡಿಸ್ತಾ ಇದ್ನಂತೆ, ಹಿಂಸೆ ಕೊಡ್ತಾ ಇದ್ನಂತೆ, ನಿಂದಿಸ್ತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಹಣ ಕೊಡದೇ ಇದ್ದಿದ್ದಕ್ಕೆ ಕೊಲೆ ಮಾಡಿ ಪುತ್ರ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬಗಲುಗುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ನೋಡಿ, ಕೊಲೆಯಾದಂತಹ ಶಾಂತಾಬಾಯಿ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಹೆತ್ತ ಮಗ ಮಹೇಂದ್ರ ಸಿಂಗ್ ಆರೋಪಿ, ಈತನೇ ಕೊಲೆಗೈದು ಈಗ ಎಸ್ಕೇಪ್ ಆಗಿರುವಂಥದ್ದು. ಈತನನ್ನು ಹೆತ್ತು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ಕೆಲಸ ಮಾಡಪ್ಪ ಅಂಥೇಳಿ ಬಿಟ್ಟರೆ ನಿತ್ಯವೂ ಕೂಡ ಎಣ್ಣೆ ಕುಡಿಯೋದಕ್ಕೆ ತಾಯಿ ಹತ್ರ ಬಂದು ಹಣವನ್ನು ಪೀಕ್ತಾ ಇದ್ನಂತೆ. ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ತಾಯಿಯನ್ನೇ ಹತ್ಯೆಗೈದಿದ್ದಾನೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಅದೆಷ್ಟು ಜನ್ಮಗಳು ಹುಟ್ಟಿ ಬಂದರೂ ಕೂಡ ತಾಯಿ ಋಣ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಎಣ್ಣೆ ಕುಡಿಯೋದಕ್ಕೆ ದುಡ್ಡು ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ತಾಯಿಯನ್ನೇ ಕೊಂದಿದ್ದಾನೆ ಅಂದರೆ ಇವು ನಿಜಕ್ಕೂ ಕೂಡ ಸಾಮಾನ್ಯವಾದಂತಹ ಪಾಪಿ ಅಲ್ಲ. ಯಾರೀ ಮಗ, ಈತನ ಹಿನ್ನೆಲೆ ಏನು, ಏನಾದರೂ ಪೊಲೀಸರಿಗೆ ಸಿಕ್ನಾ, ಹೇಗೆ ಕತೆ ಅಂತ? ಪ್ರೇಮ್, ನಿನ್ನೆ ಬಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಡರಾತ್ರಿ 1 ಗಂಟೆ ಸಮಯಕ್ಕೆ ಒಂದು ಕರೆ ಬರುತ್ತೆ. ಹೀಗೆ ಮಗನೇ ಹೆತ್ತ ತಾಯಿಯನ್ನು ಕೊಲೆ ಮಾಡಿದ್ದಾನೆ ಅಂತೇಳಿ ಸ್ಥಳಕ್ಕೆ ಹೋಗಿ ನೋಡಿದಂತಹ ಪೊಲೀಸರಿಗೆ ಕಬ್ಬಿಣದ ರಾಡ್ನಿಂದ ಮಗ, ಈತನಿಗೆ 52 ವರ್ಷ, ಮಹೇಂದ್ರ ಸಿಂಗ್ ಅಂತೇಳಿ, ಆತನ ತಾಯಿ ಸುಮಾರು 82 ವರ್ಷದ ವೃದ್ಧೆ, ಆಕೆ ಬಳಿ ಈತ ಹಣವನ್ನು ಕೇಳಿದ್ದಾನೆ. ಯಾಕೆ? ಕುಡಿಯೋದಕ್ಕೆ ಅಂತೇಳಿ ತಾಯಿ ಹಣವನ್ನು ಕೊಟ್ಟಿಲ್ಲ ಅಂತೇಳಿ ಪದೇ ಪ್ರತಿನಿತ್ಯ ಮನೆಯಲ್ಲಿ ಗಲಾಟೆ. ಹೀಗಾಗಿ ಯಾವಾಗ 82 ವರ್ಷದ ವೃದ್ಧೆ ಎಲ್ಲಿಂದ ಈತನಿಗೆ ಪ್ರತಿದಿನ ದುಡ್ಡನ್ನು ತಂದು ಕೊಡಬೇಕು? ಈತ 52 ವರ್ಷದವನಾಗಿದ್ದಾನೆ, ಕತ್ತೆಗೆ ವಯಸ್ಸಾಗಿದೆ. ಈತ ತನ್ನ ತಾಯಿಯನ್ನು ನೋಡ್ಕೊಳ್ಬೇಕೇ ಹೊರತು ತಾಯಿಯ ಬಳಿ ಪ್ರತಿನಿತ್ಯ ಹಣಕ್ಕಾಗಿ ಪೀಡಿಸೋದು, ಹಿಂಸಿಸೋದು, ಗಲಾಟೆಯನ್ನು ಮಾಡೋದು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿತ್ತು. ಆಕೆಯ ಬಳಿ ದುಡ್ಡಿಲ್ಲದಂತಹ ಸಂದರ್ಭದಲ್ಲಿ ನನ್ನ ಬಳಿ ದುಡ್ಡಿಲ್ಲ ಅಂತ ಹೇಳಿದಾಗ ಆತ ಕಬ್ಬಿಣದ ರಾಡ್ನಿಂದ ತನ್ನ ಹೆತ್ತ ತಾಯಿಯ ತಲೆಗೆ ಹೊಡೆದಿದ್ದಾನೆ. 82 ವರ್ಷದ ವೃದ್ಧೆ ಕಬ್ಬಿಣದ ರಾಡ್ನಿಂದ ತಲೆಗೆ ಪೆಟ್ಟು ತಿಂದು ಬದುಕೋಕೆ ಸಾಧ್ಯವಾ? ಆಕೆ ಸಾವನ್ನಪ್ಪಿದ್ದಾಳೆ. ಪ್ರಕರಣ ಸಂಬಂಧ ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆತ ಕೊಲೆಯನ್ನ ಮಾಡಿ ತನ್ನ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಇದೀಗ ಪ್ರಕರಣವನ್ನು ದಾಖಲಿಸಿಕೊಂಡಿರ್ತಕ್ಕಂತಹ ಬಗಲಗುಂಟೆ ಪೊಲೀಸರು ಈ ಆರೋಪಿ ನೀಚ ಮಗನಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಎದೆ ಎತ್ತರಕ್ಕೆ ಬೆಳೆದಂತಹ ಮಗ ತಾಯಿಯನ್ನೇ ಪ್ರತಿನಿತ್ಯ ಬಂದು ಎಣ್ಣೆ ಕುಡಿಯೋದಕ್ಕೆ ದುಡ್ಡು ಕೇಳ್ತಾ ಇದ್ನಂತೆ. ಅದು ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ಹತ್ಯೆಗೈದಿದ್ದಾನೆ.